ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಗಜೇಂದ್ರಗಡನಲ್ಲಿ ವಿದ್ಯುತ್ ಅವಘಡ, 2 ಅಂಗಡಿಗಳು ಸುಟ್ಟು ಕರಕಲಾಗಿವೆ. ಅಗ್ನಿಶಾಮಕ ಕಚೇರಿ ಆರಂಭಕ್ಕೆ ಆಗ್ರಹ. ಗಜೇಂದ್ರಗಡ ಪಟ್ಟಣದ ಈದ್ಗಾ ಮೈದಾನದ ಹಿಂಭಾಗದಲ್ಲಿರುವ ಗಾದಿ ಅಂಗಡಿಗೆ ಆಕಸ್ಮಿಕವಾಗಿ ಸಂಭವಿಸಿದ ವಿದ್ಯುತ್ ಅವಘಡದಿಂದ ಬೆಂಕಿ ಹೊತ್ತಿಕೊಂಡು ಪಕ್ಕದಲ್ಲಿದ್ದ ಅಲ್ಯೂಮಿನಿಯಂ ಕಿಟಕಿ ತಯಾರಿಕಾ ಅಂಗಡಿಗೂ ಬೆಂಕಿ ವ್ಯಾಪಿಸಿ 2 ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಸ್ಥಳೀಯರು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದರೂ ಅಗ್ನಿಶಾಮಕ ವಾಹನ ರೋಣ ಪಟ್ಟಣದಿಂದ ಆಗಮಿಸುವ ಹೊತ್ತಿಗೆ ಅಂಗಡಿಗಳು ಸಂಪೂರ್ಣ ಹಾನಿಗೊಳಗಾಗಿದ್ದವು. ಗಜೇಂದ್ರಗಡದಲ್ಲಿ ಇಂತಹ ಅವಘಡಗಳು ಸಂಭವಿಸುವಾಗ ಅಗ್ನಿಶಾಮಕ ವಾಹನ ತಡವಾಗಿ ಆಗಮಿಸುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಗಜೇಂದ್ರಗಡ ಪಟ್ಟಣದಲ್ಲಿ ಅಗ್ನಿಶಾಮಕ ಕಚೇರಿ ಘೋಷಣೆಯಾಗಿದ್ದರೂ ಇನ್ನೂ ಸೂಕ್ತ ಸೌಲಭ್ಯಗಳ ಕೊರತೆಯಿಂದ ಕಾರ್ಯಾರಂಭವಾಗದಿರುವುದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ MY ಮುಧೋಳ್, ಜಿಲ್ಲಾ ಅಧ್ಯಕ್ಷರು, ಜನತಾದಳ ಸೆಕ್ಯುಲರ್, ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಗಜೇಂದ್ರಗಡದಲ್ಲಿ ಅಗ್ನಿಶಾಮಕ ಕಚೇರಿಯನ್ನು ಚಾಲನೆ ಮಾಡಬೇಕು, ಇಲ್ಲವಾದರೆ JDS ಪಕ್ಷದ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತಿನ ಗಜೇಂದ್ರಗಡದ ಪಟ್ಟಣದೊಳಗ ಒಂದು ಅಂಗಡಿಗೆ ಬೆಂಕಿ ಹತ್ತಿದ ಕಾರಣಕ್ಕೆ ಅದು ಏನಪ್ಪ ಅಂತಂದ್ರೆ ಗಾದಿ ಅಂಗಡಿ ಅಚಾನಕ್ಕಾಗಿ ಅದು ಏನು ಕರೆಂಟು ಇಲ್ಲಿಂದ ವಿದ್ಯುತ್ ಹತ್ತಿತ್ತು ಗೊತ್ತಿಲ್ಲ, ಏನಾಯ್ತೋ ಗೊತ್ತಿಲ್ಲ. ಆದರೆ ಏನಾದರೂ ಅದು ಸುಟ್ಟಂಥ ಅಂಗಡಿ ಲಾಸೇನೆ ಅದು. ಆದ ಕಾರಣಕ್ಕೆ ನಾವು ಹೇಳೋದು ಇಷ್ಟೇ, ಮೊನ್ನೆ ಒಂದು 8 ದಿವಸ ಹಿಂದೆ ಒಂದು ಸಿಲಿಂಡರ್ ಬಸ್ಟ್ ಆಗಿ ಅನಾಹುತ ಆಯಿತು. ಇವತ್ತು ಒಂದು ಅಂಗಡಿ ಬೆಂಕಿಯಿಂದ 3 ಅಂಗಡಿಯಿಂದ 3 ಅಂಗಡಿ ಲಾಸ್ ಆಗೈತಿ. ಅಂದ್ರೆ ಅವರು ಎಲ್ಲ ಬಡವರು, ಇವತ್ತು ಅಂಗಡಿ ಸುಟ್ಟಂಥವ್ರು ಎಲ್ಲರೂ ಬಡವರು. ಆದ್ರೆ ನಾ ಯಾಕೆ ಈ ಮಾತು ಹೇಳ್ತಂತಂದ್ರೆ, ಗಜೇಂದ್ರಗಡ ತಾಲೂಕಿನ ಒಳಗೆ ಅಲ್ಲಿ ಬೆಂಕಿ ಆರಿಸುವಂಥ ಏನು ಅಗ್ನಿಶಾಮನ ಇಲ್ಲ. ಆದ್ರೆ ಹೇಳ್ತಾರೆ ಅವರು, ನಾವು ಬಿಲ್ಡಿಂಗ್ ಕಟ್ಟಡ ಮಾಡಿವಿ, ನಮ್ದು ಆಲ್ ರೆಡಿ ಐತಿ ಅಂತ ಹೇಳ್ತಾರೆ ಈ ಆಡಳಿತ ಮಾಡೋ ಸರ್ಕಾರದವರು. ನಾವು ಹೇಳಿದಿಷ್ಟೇ, ಅದನ್ನು ಮಾಡಬೇಕಾದ್ರೆ ಶೀಘ್ರದಲ್ಲಿ ಒಪ್ಲಿಂಗ್ ಮಾಡಿ ಜನರಿಗೆ ಒಂದು ಸಮಸ್ಯೆನ ಬಗೆಹರಿಸ್ರಿ. ಅದು ಏನಿಲ್ಲ, ಇವತ್ತು ಲಾಸ್ ಆದಂಥ ಪರಿಹಾರ ಕೊಡೋರು ಯಾರು? ಇದು ನೀವು ವಿಚಾರ ಮಾಡಬೇಕು. ಮೊನ್ನೆ ಆದ್ಮೇಲೆ ನೀವು ಎಚ್ಚರಿಸ್ಬೇಕಾಗ್ತಲ್ಲ. ಆದ ಕಡೆ ನೀವು ಏನು ಮಾಡಿಲ್ಲ ಅಂದ್ರೆ ಮುಂದೆ ಇವತ್ತು ಈ ಬ್ಯಾಸಿಗೆ ಕಾಲದೊಳಗೆ ಬೆಂಕಿ ಹತ್ತೋದು ಅಚಾನಕ, ಏನೋ ಒಂದು ಬಡಿಯು ಸುಳ್ಳಿ ಇನ್ನೊಂದು ಮತ್ತೊಂದು ಅದಕ್ಕೆ ತುರ್ತು ಬೇಕಲ್ಲ. ಅಗ್ನಿಶಾಮಕ ತುರ್ತು ಬೇಕಂದ್ರೆ ಗಜೇಂದ್ರಗಡ ಇದ್ದಿತ್ತಂದ್ರೆ 1 ನಿಮಿಷ ಬಂದು ಅದನ್ನೆಲ್ಲ ಹತ್ತಿದಂಥ ಬೆಂಕಿಯನ್ನು ಆರಿಸುವಂಥ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ಸಿಬ್ಬಂದಿನೂ ಇಲ್ಲ, ಗಾಡಿನೂ ಇಲ್ಲ, ಅಷ್ಟು ಸಾಯ್ಬಿಡ್ತಿ. ಅಂದ್ರೆ ಇದು ಒಂದು ಸರ್ಕಾರದ ನಿರ್ಲಕ್ಷ್ಯ. ಇದು ಆಗ್ಬೇಕಂತಂದ್ರೆ ಶೀಘ್ರದಲ್ಲಿ ಸಿಬ್ಬಂದಿ ನೀವು ಒಂದು ಕೊಡ್ರಿ, ಗಾಡಿ ಕೊಡ್ರಿ, ಅದಕ್ಕೆ ನೀವು ಕಾರ್ಯಾಲಯ ಓಪನಿಂಗ್ ಮಾಡ್ರಿ. ನೀವು ಮಾಡಲಿಲ್ಲ ಅಂದ್ರೆ ನಾವು JDS ಪಕ್ಷದಿಂದ ಉಗ್ರ ಹೋರಾಟ ಮಾಡೋದು ಸತ್ಯ. ಇವತ್ತು ನಾಳೆ ನೀವು ಯಾರ ಬಂದು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲಾಸ್ ಐತಿ, ಎಷ್ಟು ನುಕ್ಸಾನ ಐತಿ ಅನ್ನೋದು. ಅದಕ್ಕೆ ಆಗ್ಬಾರ್ದಲ್ಲ, ಶೀಘ್ರದಲ್ಲಿ ಮಾಡ್ರಿ. ನೀವು ಮಾಡಿ ಹೋದ್ರೆ ನಮ್ಮಂತೂ ಈ ಪಕ್ಷದಿಂದ ನಾವು ಹೋರಾಟ ಮಾಡ್ತೀವಿ. ನೀವು ಸರ್ಕಾರ ಇದನ್ನು ಗಮನಕ್ಕೆ ತಿಳ್ಕೊಂಡು ಇದನ್ನು ಸರಿಯಾದ ಶೀಘ್ರದಲ್ಲಿ ಗಾಡಿ ವ್ಯವಸ್ಥೆ ಮಾಡಿರಿ, ಸಿಬ್ಬಂದಿ ಮಾಡಿರಿ, ನಿಮ್ಮ ಕಾರ್ಯದಲ್ಲಿ ಉದ್ಘಾಟನೆ ಮಾಡಿ ಈ ಒಂದು ಜನರಿಗೆ ಒಳ್ಳೆಯದನ್ನು ಅಭಿಪ್ರಾಯ ಕೊಡ್ರಿ ಅಂತ ನಮ್ಮ ಅನಿಸಿಕೆ. ನಾನು ಒಬ್ಬ JDS ಪಕ್ಷ ಅಧ್ಯಕ್ಷನಾಗಿ ಹೇಳಕತ್ತೀನಿ. ಅದಕ್ಕೆ ಇದು ಕಳಕಳಲ್ಲ, ಉಗ್ರದಿಂದ ಹೇಳಕತ್ತೀನಿ. ನೀವು ಮಾಡಿದ್ರೆ ನಮ್ಮ ಹೋರಾಟದ ನಿರಂತರ ಇದ್ದೇ ಇರ್ತಾನೆ. ಅದು JDS ಪಕ್ಷ ವತಿಯಿಂದನೇ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಇಲ್ಲಿ ಎಲ್ಲರಿಗೂ ನಾನು ಸುಟ್ಟಂಥ ಮನುಷ್ಯರಿಗೆ ಪರಿಹಾರ ಕೊಡಲೇಬೇಕು, ಸರ್ಕಾರದಿಂದ ಪರಿಹಾರ ತಲುಪಲೇಬೇಕು. ತಲುಪಲಂದ್ರೆ ನಾವು ಸುಮ್ಮನೆ ಅಂತೂ ಇರುವುದಿಲ್ಲ. ಅದಕ್ಕೆ ನಾನು ಎಲ್ಲರಿಗೆ ಈ ಸುಟ್ಟಂಥ ಜನರಲ್ಲಿ ಬಂದು ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳೀನಿ. ಆಮೇಲೆ ಅವರಿಗೆ ಎಲ್ಲರೂ ನಾನು ಹೋಗಿ ಅವರಿಗೆ ಇರಲಪ್ಪ ಪರಿಹಾರ
ಸರ್ಕಾರದಿಂದ ಬರಂಗ ಮಾಡೋನು ಅಂತೇಳಿ ನಾನು ಅವ್ರಿಗೆ ಹೇಳ್ದಲ್ಲೇ ಖುಷಿ ಪಟ್ಟಾರ ಅಂತ ತಿಳ್ಕೊಡ್ರಿ. ಅದಕ್ಕೆ ದಯವಿಟ್ಟು ಪ್ಲೀಸ್ ಈ ನಮ್ಮ ಆಡಳಿತ ಮಾಡೋರಾಗಲಿ ಸರ್ಕಾರ ಆಗಲಿ ಅವರು ಬಡವ್ರ ಮ್ಯಾಗ ಅನುಕಂಪ ಕರುಣೆ ಇರಲಿ ಅಂತೇಳಿ ನಿಮ್ಮ ಕಳಕಳಿ ಮನೆಗೆ ನಮಸ್ಕಾರ.